ಇಡೀ ರಾಜ್ಯದ ಜನ ಮರೆಯೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಘಟನೆ ನಡೆದು ಹೋಗಿದ್ದು ಚಿತ್ರದುರ್ಗದ ಜವರಗೊಂಡನಹಳ್ಳಿಯಲ್ಲಿ ಅತಿ ದೊಡ್ಡ ಬಸ್ ದುರಂತ. ನಿನ್ನೆ ತನಕ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆ ಅಂತ ಹೇಳ್ತಾ ಇದ್ವಿ. ಈಗ ಮತ್ತೊಬ್ಬರು ಮೃತಪಟ್ಟಿದ್ದಾರೆ. ಅವರೇ ನಿನ್ನೆ ನಾವು ಹೇಳ್ತಾ ಇದ್ವಲ್ಲ, ಬಸ್ ಚಾಲಕ ರಫೀಕ್ ಬದುಕುಳಿದಿದ್ದಾರೆ, ಅದೃಷ್ಟವಶಾತ್ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಅಂತ. ಬಟ್ ಈಗ ಬಸ್ನ ಚಾಲಕ ರಫೀಕ್ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರಂತೆ. ನಿನ್ನೆ ರಾತ್ರಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದ ಹೊತ್ತಲ್ಲೇ ಚಿಕಿತ್ಸೆ ಫಲಕಾರಿಯಾಗದೆ ರಫೀಕ್ ಕೂಡ ಮೃತಪಟ್ಟಿದ್ದಾರೆ. ಅಲ್ಲಿಗೆ ಚಿತ್ರದುರ್ಗ ಬಸ್ ದುರಂತ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ಸೀ ಬರ್ಡ್ ಬಸ್ ಚಾಲಕ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮೃತಪಟ್ಟಿದ್ದಾನೆ ಚಾಲಕ ಮೊಹಮ್ಮದ್ ರಫೀಕ್. ಘಟನೆಯಲ್ಲಿ 2 ಕಾಲು ಕಳೆದುಕೊಂಡಿದ್ರು ಚಾಲಕ. ಬಟ್ ಕೆಲವರ ಹತ್ರ ನಿನ್ನೆ ಮಾತನಾಡಿದ್ರು, ಮಾಧ್ಯಮಗಳ ಮುಂದೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ರಫೀಕ್. ನಮ್ಮೆಲ್ಲರ ಆಶಯ ಆಯಿತು ರಫೀಕ್ ಬದುಕುಳಿದಿದ್ದಾರೆ ಅಂತ. ಬಟ್ 2 ಕಾಲುಗಳು ಕೂಡ ಕಳ್ಕೊಂಡಿದ್ರು ಅವರು ಈ ಘಟನೆಯಲ್ಲಿ. ಬಟ್ ನಿನ್ನೆ ರಾತ್ರಿ ಅವರನ್ನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದ ಹೊತ್ತಲ್ಲೇ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರಂತೆ. ಘಟನೆಯಲ್ಲಿ 2 ಕಾಲನ್ನ ಕೂಡ ಕಳೆದುಕೊಂಡಿದ್ರು ಚಾಲಕ ರಫೀಕ್. ರಾತ್ರಿ ಆಪರೇಷನ್ ಸಂದರ್ಭದಲ್ಲೇ ಚಿಕಿತ್ಸೆ ಫಲಿಸಿಲ್ಲ, ಚಾಲಕ ರಫೀಕ್ ಮೃತಪಟ್ಟಿದ್ದಾರೆ. ಅಲ್ಲಿಗೆ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ಚಾಲಕ ಮಾಡದಿರೋ ತಪ್ಪು, ಬಸ್ ಚಾಲಕನ ತಪ್ಪೇ ಇರಲಿಲ್ಲ. ಕಂಟೈನರ್ ಚಾಲಕ ಮಾಡಿರುವ ಎಡವಟ್ಟಿನಿಂದ ಈಗ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ನೋಡಿ, ರಫೀಕ್ ನಿನ್ನೆ ಮಾತನಾಡ್ತಾ ಇದ್ರು, ಜಸ್ಟ್ 2 ಕಾಲಿಗೆ ಏಟಾಗಿದೆ ಬಿಟ್ರೆ ಅವರ ಪ್ರಾಣ ಉಳಿದಿತ್ತು ಅನ್ನುವಂಥ ಸಮಾಧಾನ ಆಯಿತು. ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ರಿಯಾಕ್ಷನ್ ಅನ್ನ ಕೂಡ ನಿನ್ನೆ ಕೊಟ್ಟಿದ್ರು. ಆ ನೋವಲ್ಲೂ ಕೂಡ ಅವರು 2 ಕಾಲು ಸ್ವಾಧೀನ ಇಲ್ಲ ಅನ್ನೋ ಕಾರಣಕ್ಕೆ, ಅತಿ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಹುಬ್ಬಳ್ಳಿಗೆ ಅಡ್ಮಿಟ್ ಮಾಡ್ತಿದ್ದೀವಿ ಅಂತ ಸ್ವತಃ ಈ ಸೀ ಬರ್ಡ್ ಬಸ್ ಮಾಲೀಕರೇ ನಾಗರಾಜಯ್ಯ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ದಾಗ ಹೇಳಿದ್ರು, ಇಲ್ಲ ಮೇಡಮ್, ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಅವ್ರನ್ನ ಹುಬ್ಬಳ್ಳಿಗೆ ದಾಖಲು ಮಾಡಬೇಕಾಗಿದೆ, ಅತಿ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ. ಹಂಗಾಗಿ ನಿನ್ನೆಯೇ ಅವ್ರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸೋದಕ್ಕೆ ಮುಂದಾದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಚಾಲಕ ರಫೀಕ್ ಮೃತಪಟ್ಟಿದ್ದಾರೆ. ಅಲ್ಲಿಗೆ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ ಆಗಿದೆ. ಹ್ಞೂ 28. ಹಾಂ ನೀವು ಅಂದ್ರೆ ಅವ್ನು ಓವರ್ ಸ್ಪೀಡಾಗಿ ಬಂದಿದ್ದಕ್ಕೆ ಹಿಂಗಾಯ್ತದ. ಮತ್ತು ನೀವು ಹಿಂಗೆ ಬಸ್ಸಿಂದ ಕಾಪಾಡ್ಕೊಡ್ರಿ ನಿಮ್ಮನ್ನ? ನನಗೆ ಯಾರು ತೆಗ್ದಾರು ಗೊತ್ತಿಲ್ಲ ಸರ್. ಹೊರಗೆ ಬಿದ್ರೇನ ನೀವೇ ಜಂಪ್? ಗೊತ್ತಿಲ್ಲ ಸರ್, ಏನಾಗಿದೆ ಗೊತ್ತಿಲ್ಲ. ಅಂದ್ರೆ ಬಸ್ ಡಿಕ್ಕಿ ಹೊಡೆದ ಬ್ಲಾಸ್ಟ್ ಆಯ್ತಾ? ಏನಾಯ್ತು? ಬ್ಲಾಸ್ಟ್ ಆಯ್ತು ಸೀದಾ. ಮೊಹಮ್ಮದ್ ರಫೀಕ್ ಸೀ ಬರ್ಡ್ ಬಸ್ ಚಾಲಕ ಹಂಗೋ ಹಿಂಗೋ ಮಾಡಿ ಬಸ್ಗೆ ಬೆಂಕಿ ಹೊತ್ತಿಕೊಳ್ಳುವಷ್ಟೊತ್ತಿಗೆ ಅವರು ಜಂಪ್ ಮಾಡಿ ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ರು. ತಾವು ಬಚಾವಾಗುವುದರ ಜೊತೆಗೆ ಈ ಡೋರ್ಗಳನ್ನ, ಎಕ್ಸಿಟ್ ಡೋರ್ಗಳಿತ್ತಲ್ಲ, ಅದೆಲ್ಲವನ್ನ ಕೂಡ ಓಪನ್ ಮಾಡಿ ಕೆಲ ಪ್ರಯಾಣಿಕರು ಅಲ್ಲಿಂದ ಬಚಾವಾಗುವುದು ಕೂಡ ಸಹಕಾರಿಯಾಗಿದ್ರು ರಫೀಕ್. ಜೀವ ಭಯ ಇದ್ರೂ ಕೂಡ, ತಮ್ಮ ಜೀವ ಹೋಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಕೆಲವರನ್ನ ಬದುಕಿಸುವ ಪ್ರಯತ್ನವನ್ನ ಬಸ್ ಒಳಗಡೆ ಇದ್ದು ಮಾಡಿದ್ರು. ನಂತರ ಅವರು ಕೂಡ ಜಂಪ್ ಮಾಡಿ ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ರು. ಜಂಪ್ ಮಾಡಿರುವ ಫೋರ್ಸ್ ಏನು ಗೊತ್ತಿಲ್ಲ, 2 ಕಾಲುಗಳು ಕೂಡ ಕಳೆದುಕೊಂಡಿದ್ರು. ಬಟ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್ ದೂರವಾಣಿ ಸಂಪರ್ಕದಲ್ಲಿ. ರಾಜಶೇಖರ್, ನಿನ್ನೆ ತನಕ ಸೀ ಬರ್ಡ್ ಚಾಲಕ ಸೇಫ್ ಆಗಿದ್ದಾರೆ, ಪ್ರಾಣಾಪಾಯದಿಂದ ಬಚಾವಾದ್ರು, ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಅನ್ನೋ ಸುದ್ದಿ ಇತ್ತು. ಬಟ್ ಈಗ ಅವರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಅಂತ. ನಿನ್ನೆ ಹೆಂಗಿತ್ತು ಅವರ ಸ್ಥಿತಿ ತಾವು ಭೇಟಿಯಾದಾಗ? ಎಸ್ ಶ್ರುತಿ, ಏನೋ ಚಿತ್ರದುರ್ಗದ ಖಾಸಗಿ ಬಸ್ ದುರಂತ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಇದೀಗ 7ಕ್ಕೆ ಏರಿಕೆಯಾಗಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಏನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಬಸ್ನ ಚಾಲಕನ ಮೊಹಮ್ಮದ್ ರಫಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರತಕ್ಕಂಥದ್ದು. ಈಗಾಗಲೇ ನಿನ್ನೆ ಭೀಕರ ದುರಂತದಲ್ಲಿ ಅದೆಷ್ಟೋ ಜನರ ಪ್ರಾಣ ಉಳಿಸಿದಂತಹ ಒಂದು ಮೊಹಮ್ಮದ್ ರಫಿ ಇವತ್ತು ಸಾವನ್ನಪ್ಪಿರುವಂತದ್ದು ನಿಜಕ್ಕೂ ಕೂಡ ಶೋಚನೀಯ ಅಂತಾನೆ ಹೇಳ್ಬೋದು. ಈಗಾಗಲೇ ಮೊಹಮ್ಮದ್ ರಫಿ ಅವರು ನಿನ್ನೆ ಈ ಒಂದು ಅಪಘಾತದ ಸಂದರ್ಭದಲ್ಲಿ 2 ಕಾಲುಗಳು ಕೂಡ ಕಟ್ಟಾಗಿತ್ತು. ಆದ್ರೆ ಆ ಒಂದು ಬೆಂಕಿಯ ಕೆನ್ನಾಲಿಗೆಯಿಂದ ಹೊರಬರ್ಲಿಕ್ಕೆ ಅರಸಾಹಸ ಪಟ್ಟಂತಹ ಮೊಹಮ್ಮದ್ ರಫಿ ಅವರು ಬಸ್ನಿಂದ ಜಿಗಿದು ಕೆಳಗೆ ಬಂದಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಆದ್ರೆ ಈಗಾಗಲೇ 2 ಕಾಲುಗಳು ಕಟ್ಟಾಗಿದ್ದಂತಹ ಮೊಹಮ್ಮದ್ ರಫಿ ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರುವಂತದ್ದು. ಈಗಾಗಲೇ ಆ ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿರುವುದು ದೃಢವಾಗಿರತಕ್ಕಂಥದ್ದು. ಶ್ರುತಿ,
ಓಕೆ ರಾಜಶೇಖರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.